Hi friends, welcome back to my new video. உந்தன் கை வீசிடும் பொய் ஜாடை என்னை ஏதே தோட்டத்தில் வீசுதே உன் ஊர் தாண்டிடும் ரயில் பாலம் மேல் என் பூமி முடிந்து விடு. ಇದು ಮೂರನೇ ದಿನ ಕ್ಲೀನಿಂಗ್ ಪ್ಯಾಕಿಂಗು. ಸದ್ಯಕ್ಕೆ ವಾಶ್ ಮಾಡಿ ಈ ಥರ ನೀರು ಇಟ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ. ಗ್ಲಾಸ್ ಐಟಮ್ ಫೈಬರ್ ಯೂಸ್ ಮಾಡ್ಕೊಬೋದು, ಕಾಳು ಏನಾದರೂ ಇಡ್ಲಿ ಕಾಳು ಮಾಡ್ಕೊಬೋದು. ಮಸಾಲೆ ಐಟಮ್ ಇದೆರಡು ದೊಡ್ಡ ಪ್ರೈಸು. ಇದು 1 kg ಗ್ಲಾಸು ಕಾಳುಗಳನ್ನ ಹಾಕೊಳ್ಳಿಕ್ಕೆ. ಇದು ಮಸಾಲೆ ಐಟಮ್ಸು. ಇದು 600 ml. ಇನ್ನೊಂದು ಅರ್ಧ ಡಜನ್ ತರಿಸಿದ್ದೀನಿ. ಅದು 800 ml ಪ್ಯಾಕಿಂಗಲ್ಲಿದೆ. ಅಲ್ಲಿ ಮನೆ ಸುತ್ತಾದ್ಮೇಲೆ ಅಲ್ಲಿ ಓಪನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಜ್ಯೂಸ್ ಕಪ್. ಇದು ಈ ಥರದ್ದು ತುಂಬಾ ಇತ್ತು ಕಪ್ಸು. ವೈನ್ ಅಂಗಡಿಯಲ್ಲಿ ಎಲ್ಲ ಹಾಗೆ ಅಲ್ಲಿ ಕೊಡ್ತಾ ಇರ್ತಾರೆ. ತುಂಬ ಇತ್ತು. ಅವರು ಇವರಿಗೆಲ್ಲ ಕೊಟ್ಟು ಇವಾಗ ಸ್ವಲ್ಪ ಅರ್ಧ ಡಜನನ್ನು ಇದೆ ಅಷ್ಟೇ. ಇಷ್ಟು ಇಲ್ಲಿ ಇಷ್ಟನ್ನು ನಾನು ವಾಶ್ ಮಾಡಿದ್ದೀನಿ. ಇದು ಕೆಲಸ ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ. ಇಷ್ಟು ಒಂದು ಟಬ್ಬು ಮೇಲಿತ್ತು, ಸ್ವಲ್ಪ ಜೋಡಿಸಿದ್ದೀನಿ ತಟ್ಟೆಲ್ಲ. ನಾನು ಇಷ್ಟು 11 ಗಂಟೆಗೆ ಇದು ಕ್ಲೀನ್ ಮಾಡಲಿಕ್ಕೆ ಅಂತ ವಾಶ್ ಮಾಡಲಿಕ್ಕೆ ಇಷ್ಟೊತ್ತಾಯಿತು. ಈಗ ಟೈಮ್ ಇವಾಗ 4 ಗಂಟೆ ಆಗಕ್ಕಾಗಿದೆ. ಇಷ್ಟೊತ್ತಾಗಿದೆ. ಇದನ್ನು ಇಟ್ಕೊಳ್ತೀನಿ ನಾನು. ಐಟಮ್ಸ್ ಎಲ್ಲ ಜಾಸ್ತಿ ನಾನು ಹೊರಗಡೆ ಇಟ್ಕೊಳಲ್ಲ. ಮಸಾಲೆ ಐಟಮ್ಸ್ ಎಲ್ಲ ಗ್ಲಾಸಾಗಿ ಹಾಕಿದ್ನಲ್ಲ ಅವನ್ನ ವಾಶ್ ಮಾಡಿದ್ದೀನಿ. ಈ ಪ್ಲೇಟ್ಗಳಿಗೆಲ್ಲ ಹಾಕಿದ್ದೀನಿ. ಫ್ರಿಜ್ಜಲ್ಲಿ ಇನ್ನೂ ಐಟಮ್ಸ್ಗಳಿದೆ. ಕಂಟೈನರ್ಸು, ಪ್ಲಾಸ್ಟಿಕ್ ಗ್ಲಾಸ್ ಐಟಮ್ಸ್ ಕೊಡಿದ್ದೀನಿ. ಇವತ್ತು 3ನೇ ದಿನದ ಪ್ಯಾಕಿಂಗಲ್ಲಿ ಇಷ್ಟು ಪಾತ್ರೆಗಳನ್ನು ತೊಳೆದಿದ್ದೀನಿ. ಗ್ಲಾಸ್ ಐಟಮ್ಸು, ಬೌಲ್ಸು. ಆ್ಯಕ್ಚುಲಿ ಇದು 4 ಇದ್ದಿದ್ದು 4 ತೊಗೊಂಡು ಬಂದಿದ್ದೆ. 150 ಅನಿಸುತ್ತೆ 4 ಪೀಸಿಗೆ. ಒಂದೊಂದು 150 ಅಲ್ಲ, ಜಾಸ್ತಿನೇ. 1 ಪೀಸು 60 ರೂಪಾಯಿ. 4 ಇತ್ತು, 2 ಒಡೆದೋಯ್ತು. ಇದು 4 ಇತ್ತು. ನಾನು ಆ್ಯಕ್ಚುಲಿ ನಾನು ಡಿಗ್ರಿ ಮಾಡಬೇಕಾದ್ರೆ ತೊಗೊಂಡಿದ್ದೆ. 4 ಬೌಲ್ ಇತ್ತು, ಬಟ್ 1 ಒಡೆದೋಯ್ತು. ಇದು ತುಂಬ ಜಾಸ್ತಿ ಇತ್ತು. ಅವರವರಿಗೆಲ್ಲ ಕೊಟ್ಟು ಕಡಿಮೆ ಆಗಿದೆ. ಇವು ನನ್ನ ಮಿಲ್ಕ್ ಕಪ್ಸ್. ಇದು ಇನ್ನು ಇದೆ. ಇದರಲ್ಲಿ ಮಿಲ್ಕ್ ಕಪ್ಸಲ್ಲಿ ಇದು ನನ್ನ ಫೇವ್ರೆಟ್ ಕಲರ್. ಇದೊಂದು ಕಲರ್ ಹೊಡೆದೋಯ್ತು. 4 ಕಪ್ಸ್ ಏನೋ ಹೊಡೆದೋಯ್ತು. ಇದ್ರ ಪೇರೊಂದು ಹೊಡೆದೋಗಿದೆ. ಇದು ಹ್ಯಾಂಡ್ ಹೋಗಿದೆ ಎರಡ್ರದ್ದು. ಇನ್ನೇನು ಮಾಡೋದು, ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾವ ಪಾತ್ರೆಗಳನ್ನೂ ಯೂಸ್ ಮಾಡ್ಕೊಳ್ಳಲ್ಲ ನಾನು. ಮೇಲೆ ಜೋಡಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಈ ಬಾಕ್ಸ್ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ವಾಶ್ ಮಾಡಲಿಕ್ಕೆ ಗ್ಯಾಸು ಎಲ್ಲ ಇಟ್ಕೊಡುತ್ತೆ ಅಂತ ಎತ್ತಿಟ್ಬಿಟ್ಟಿದ್ದೆ. ಇದು ಫ್ರೂಟ್ ಸ್ಟ್ಯಾಂಡು ತೊಗೊಂಡ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಇದನ್ನು ವಾಶ್ ಮಾಡಿರಲಿಲ್ಲ. ಇದು ಅದೇ ಕಪ್ ಸ್ಟ್ಯಾಂಡು, ಮಿಲ್ಕ್ ಕಪ್ ಸ್ಟ್ಯಾಂಡು ಥರ ಮಿಕ್ಕಿದು. ಇನ್ನು ಇದು ಪ್ಲೇಟ್ಸ್ ವಾಶ್ ಮಾಡಿದ್ದೀನಿ. ಸುಮಾರು ಇವತ್ತು 11 ಗಂಟೆಲಿ ಕೂತಿದ್ದು. ಇಷ್ಟು ವಾಶ್ ಮಾಡೋ ಹೊತ್ತಿಗೆ ಇಷ್ಟೊತ್ತು ಆಗಿದೆ. ಇನ್ನು ಇದನ್ನೆಲ್ಲ ಒರೆಸಿ ಒಂದು ಫುಲ್ಲು ಪ್ಯಾಕಿಂಗ್ ಮಾಡಬೇಕು. ಇದನ್ನು ಏನು ಮಾಡ್ತೀನಿ ಅಂದರೆ ಸೆರಾಮಿಕ್ ಮತ್ತು ಗ್ಲಾಸ್ ಐಟಮು ಅಕ್ಕಿದು ಇನ್ನೊಂದು ದೊಡ್ಡ ಬಾಕ್ಸ್ ಇದೆ. ಅದರೊಳಗಡೆ ಹಾಕಿಬಿಟ್ಟು ಪೇಪರ್ ಎಲ್ಲ ಸುತ್ತಿ ಮತ್ತು ಬಬಲ್ಸ್ ರೋಲ್ ತರಿಸಿದ್ದೀನಿ. ಅದನ್ನೆಲ್ಲ ಸುತ್ತಿಬಿಟ್ಟು ಸೇಫ್ಟಿಯಾಗಿ ಇಡಬೇಕಲ್ಲ, ಹಾಗಾಗಿ ಎತ್ತಿಟ್ಟಿದ್ದೀನಿ. ಕ್ಲೀನ್ ಮಾಡಿದ್ದೀನಿ ಇವತ್ತು. ಇನ್ನೂ ಇದೆ ಥಿಂಗ್ಸ್ ಕ್ಲೀನ್ ಮಾಡಲಿಕ್ಕೆ. ಮಾಡಬೇಕು. ಒಬ್ಬಳೇ ಎಲ್ಲ ಮಾಡ್ಕೊಬೇಕು, ಯಾರು ಇಲ್ಲ ಸಪೋರ್ಟಿಗೆ. ಸೊ ಹಾಗಾಗಿ ಮಾಡ್ಕೊಬೇಕು. ಮಾಡಿದ್ದೀನಿ. ಆಗಿದೆ. ಇನ್ನು ಊಟನೂ ಮಾಡಿಲ್ಲ. ಬೆಳಗ್ಗೆ 2 ಚಪಾತಿ ತಿಂದಿದ್ದು.
ಕ್ಯಾರೆಟ್ ಆ್ಯಂಡ್ ಬೀಟ್ರೋಟ್ ಮಿಕ್ಸ್ ಕಡಲೆಕಾಳು ಹಾಕಿ ಚಪಾತಿ ಮಾಡಿದ್ದೆ, ಅದನ್ನು ತಿಂದಿರೋದು. ಇನ್ನು ಊಟನೂ ಸಹ ಮಾಡಿಲ್ಲ, ಸ್ವಲ್ಪ ಜ್ಯೂಸ್ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಕುಡಿದು ಈಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಕಂಟೈನರ್ಸ್ನ ವಾಶ್ ಮಾಡಿ ಕಿಚನಲ್ಲಿ ಜೋಡಿಸಿದ್ನಲ್ಲ, ಹಾಲ್ಗೆ ತಂದಿಟ್ಕೊಂಡಿದ್ದೀನಿ. ಎಲ್ಲನೂ ಒಳಗಡೆ ವಾಶ್ ಮಾಡಿಬಿಟ್ಟು ನೀರೇನಾದರೂ ಇದ್ದರೆ ಕ್ಲೀನ್ ಮಾಡಿ ಪ್ಯಾಕ್ ಕ್ಲೀನ್ ಮಾಡಿ ಇಡೋಣ ಅಂತ. ಗ್ಲಾಸ್ ಐಟಮ್ಸ್ ಇಲ್ಲೊಂದು ಸ್ವಲ್ಪ ಇದೆ. ಒಬ್ಬರೇ ಇಲ್ಲ, ಸಪೋರ್ಟಿಗೆ ಯಾರೂ ಇಲ್ಲ, ಒಬ್ಬಳೇ ಮಾಡ್ಕೊಬೇಕು. ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳಿಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು. ಹಾಗಾಗಿ ದಿನಕ್ಕೆ ನನಗೆ ಎಷ್ಟಾಗುತ್ತೆ ಅಷ್ಟಷ್ಟು ನಾನು ರೆಸ್ಟ್ ಮಾಡಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಮಾಡಲಿಕ್ಕಾಗಲ್ಲ, ನನಗೂ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಗ್ಲಾಸ್ ಐಟಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಪ್ಯಾಕಿಂಗ್ ಮಾಡಬೇಕು ನಿಧಾನಕ್ಕೆ, ಕೆಲಸಗಳಿನ್ನ ತುಂಬ ಇದೆ ಬೇಡ ಅಂತ. ಇಷ್ಟು ಪಾತ್ರೆನ ಸಂಜೆ ವಾಶ್ ಮಾಡಿದ್ದು, 6 o'clock to 7:30ವರೆಗೂ ಇಷ್ಟು ಪಾತ್ರೆ ವಾಶ್ ಮಾಡಿದೆ. Keep you in my heart is where you are. I still think of you. I want you come